ಕರ್ನಾಟಕ ರಾಜ್ಯದಲ್ಲಿ ನನ್ನ ಪ್ರಕಾರ ನಾವೇ ಒಂದು 50 ಕರ್ನಾಟಕ ಬಂದು ಒಂದು 10 ಬೆಂಗಳೂರು ಬಂದು ಮಾಡಿದ್ದೀವಿ. ಈ ಸಾರಿ ಕರ್ನಾಟಕ ಬಂದು ಇದು ಸಮಗ್ರ ಕರ್ನಾಟಕದ ಬೇಡಿಕೆಗಳ ಬಗ್ಗೆ ಬಂದ್. ಬೆಳಗಾವಿ ಮರಾಠಿಗಳ ಗೂಂಡಾಗಿರಿ, MESನವರ ದರ್ಪ, ಇದನ್ನು ವಿರೋಧಿಸೋದಕ್ಕೆ, ಮಹದಾಯಿ ಕಳಸಾ ಬಂಡೂರಿ ಇದು ಬೇಗ ಆಗಬೇಕು ಅಂತ, ಮೇಕೆದಾಟ್ ಬಹಳ ಬೇಗ ಆಗಬೇಕು ಅಂತ, ಬೆಂಗಳೂರು ಗ್ರೇಟರ್ ಬೆಂಗಳೂರು ಬೇಡ, 4 ಭಾಗ ಮಾಡಬೇಡ ಅಂಥೇಳಿ, ಪರಭಾಷೆಯವರ ದಾಳಿ ಜಾಸ್ತಿ ಆಗಿದೆ ಅಂಥೇಳಿ, ಈ ಥರ ಸಮಗ್ರ ಕರ್ನಾಟಕದ ಬೇಡಿಕೆಗಳನ್ನು ಮಂಡಿಸಿ ಕನ್ನಡ ಒಕ್ಕೂಟ ಬಂದ್ಗೆ ಕರೆ ಕೊಟ್ಟಿದ್ದೇವೆ. ಕನ್ನಡ ಒಕ್ಕೂಟ ಇವತ್ತೇ ಬಂದ್ಗೆಲ್ಲ ಕೊಡ್ತಾ ಇರೋದು. ಸುಮಾರು 10 ಬಂದ್ಗಳನ್ನು ಕರ್ನಾಟಕ ಒಕ್ಕೂಟದ ಮುಖಂಡರುಗಳಾದಂಥ ಸಾರಾ ಗೋವಿಂದ್, ಶಿವರಾಮೇಗೌಡರು, ಪ್ರವೀಣ್ ಕುಮಾರ್ ಶೆಟ್ಟಿ, KR ಕುಮಾರ್, ಮಂಜುನಾಥ್ ದೇವ್, ಗಿರೀಶ್ ಗೌಡ್, ಈ ಥರ ಅನೇಕ ಮುಖಂಡರುಗಳು ಸೇರಿ ಯಾವಾಗಲೂ ಬಂದ್ಗೆ ಕರೆ ಕೊಡ್ತಕ್ಕಂಥದ್ದು. ಯಾವತ್ತೂ ಇಲ್ಲದ ಪರಿಸ್ಥಿತಿ ಎಂದೂ ಯಾವ ಸಂದರ್ಭದಲ್ಲಿ ಪರಿಸ್ಥಿತಿ ಇವತ್ತು ಒದಗ್ತು. ನಾವು ಬಂದ್ಗೆ ಬೆಂಬಲ ಕೊಡಿ ಅಂತ ಹೇಳಿ ಬೀದಿಯಲ್ಲಿ ಪ್ರಚಾರ. ನಿಮಗೆ ಗೊತ್ತಿರ್ಬೋದು, ಹೋದ ಸಾರಿ ನಾವು ಪ್ರಚಾರಕ್ಕೆ ಹೊರಟಾಗ ನೀವೇ ಮಂತ್ರಿ ಮಹಲ್ ಹತ್ರ ಬಂದ್ರಿ, ಮಂತ್ರಿ ಮಹಲ್ ಹತ್ರ ಬಂದಿದ್ದಾರೆ, ಓರಾಯಿನ ಹತ್ರ ಬಂದಿದ್ದೀರಿ, ಎಲ್ಲ ನೀವೇ ನೋಡಿದ್ರಿ, ನೀವೇ ಮಾಡಿದ್ರಿ. ಆವಾಗ ಯಾರೂ ನಮ್ಮನ್ನು ಅಡ್ಡಿ ಇಲ್ಲ, ಯಾವ ಪೊಲೀಸ್ ಕಮಿಷನರು ಅಡ್ಡಿ ಇಲ್ಲ. ಇದು ನೀವು ಮಾಡಬೇಡಿ ಎನ್ನುವ ಧೋರಣೆಯಲ್ಲಿ ಇವತ್ತು ನಮ್ಮ ಪ್ರಚಾರದ ವಾಹನವನ್ನು ತಡೆದು ನಮ್ಮನ್ನು ಅಲ್ಲಿಂದ ಬಂಧನ ಮಾಡಿ ಹೈದರಾಬಾದ್ ತಂದಿಟ್ಟು, ಇದು ಅನ್ಯಾಯ ಅನ್ನೋದನ್ನು ಪೊಲೀಸ್ ಕಮಿಷನರಿಗೆ ನಾವು ಹೇಳೋಕೆ ಬಂದಿದ್ದೀವಿ, ಮುಖಾಮುಖಿ ಹೇಳಿದ್ದೀವಿ. ಅನ್ಯಾಯ ಇದು. ಹಿಂದೆ ಇದ್ದಂಥ ಫಸ್ಟ್ ಪೊಲೀಸ್ ಕಮಿಷನರ್ ಚಾಂಡಿ ಅವರಿಂದ ನಾವು ಬಂದಿದ್ದೀವಿ, ಎಲ್ಲರ ಹತ್ರ ಮಾತಾಡಿದ್ದೀವಿ. ಈ ಥರ ನಿಮ್ಮ ಧೋರಣೆ ಸರಿಯಲ್ಲ, ನೀವು ಸ್ವಲ್ಪ ತೀರಾ ಸ್ಟಿಫ್ ಆಗಬಾರ್ದು, ಕಬ್ಬಿಣದ ದೊಣ್ಣೆ ಇದ್ದಂಗೆ ಇರಬಾರ್ದು, ಸ್ವಲ್ಪ ರಬ್ಬರ್ ಥರ ಇರಬೇಕು ನೀವು ಅಂತಲೂ ಹೇಳ್ದು. ಸ್ವಲ್ಪ ಇದಿರಬೇಕಾಗುತ್ತೆ ಅಂತ. ಅಲ್ಲಿವರೆಗೂ ಅವ್ರು ನಕ್ಕಿರಲಿಲ್ಲ, ಅಲ್ಲಿವರೆಗೂ ಏನು ಭಾರಿ ಕಠಿಣವಾಗಿ ನಮ್ಮನ್ನು ನೋಡ್ತಾ ಇದ್ರು. ನಾನು ಯಾವಾಗ ರಬ್ಬರ್ ಥರ ಇರಬೇಕು ಅಂದೆ, ಆವಾಗ ನಗ ಕತ್ಬಿಟ್ರು ಅವರು. ಆವಾಗ ನಗ ಕತ್ತು, ಅಲ್ಲಿವರೆಗೂ ಅವ್ರು ನಗುವೇ ಇರಲಿಲ್ಲ. ನಾನು ನೋಡ್ತಾ ಇದ್ದೆ, ಏನಪ್ಪ ನಗ್ತಾ ಇಲ್ವಲ್ಲ ಅಂತ. ನಾನು ಸುಮಾರು ಬೆಂಗಳೂರು ನಗರದಲ್ಲಿ ಫಸ್ಟ್ ಕಮಿಷನರ್ನು ನಾನು ನೋಡಿದ್ದೀನಿ, ಚಾಂಡಿಯವ್ರನ್ನ, ಮೊದಲನೇ ಕಮಿಷನರು, ಆಯಿತಾ. ಇವತ್ತು ಈ ಪರಿಸ್ಥಿತಿ ಇದೆಯಲ್ಲ, ಇದು ಪ್ರಜಾತಂತ್ರ ವ್ಯವಸ್ಥೆಗೆ ಕೆಟ್ಟ ಪರಿಣಾಮ ಮತ್ತು ಕನ್ನಡದ ಹೋರಾಟಕ್ಕೆ ಇದು ಬಹಳ ಕೆಟ್ಟ ಚಿಂತನೆ. ಆದರೆ ನೇರವಾಗಿ ಹೇಳಿದ್ದೀವಿ, ಯಾವ ಕಾರಣಕ್ಕೂ ಕರ್ನಾಟಕ ಬಂದ್ ನಿಲ್ಲೋದಿಲ್ಲ, ಕರ್ನಾಟಕ ಬಂದ್ ಮಾಡ್ತೀವಿ. ನೀವೇನು ಬೇಕಾದರೂ ಮಾಡಿ, ಏನಾದರೂ ಮಾಡಿ ಅಂತೇಳಿ ಪೊಲೀಸ್ ಕಮಿಷನರ್ ಅವರಿಗೆ ನೇರವಾಗಿ ನೇರ ಮಾತಾಡಿ ಬಂದಿದ್ದೇವೆ. ನಗದೆ ನಗ್ತಾರೆ ಮಾತಾಡಿ.
ಎಲ್ಲಿದೆ SSLC? ಯಾರು ಹೇಳಿದವ್ರು ನಿಮಗೆ? 22 ಎಕ್ಸಾಮ್ ಇಲ್ಲ, ಇದಿರೋದು ಟ್ಯಾಬ್ಲೇಷನ್ನು. ನನಗೆ ಗೊತ್ತಿಲ್ವಾ? ಓಹೋ, ನಾವೆಲ್ಲ ಎಲ್ಲೋ ನಾವು ಏನು ತಿಳ್ಕೊಂಬಿಟ್ರಿ ನೀವು? ಒಳ್ಳೆ ಕತೆ. ನೀವು ಬರೀ ಎಕ್ಸಾಮಿನೇಷನ್ನು ಎಲ್ಲಿದೆ? ಕಂಪ್ಲೀಟ್ ಪೇಪರ್ ವ್ಯಾಲ್ಯೂಯೇಷನ್ ಮುಂದೆ. ಈಗ ಇದ್ದಿದ್ದಾಗ ಕರೋನಾ ಇದ್ದಾಗ 2 ದಿವಸ ಮುಚ್ಚಿದ್ರಿ ಶಾಲಾ ಕಾಲೇಜುಗಳು. ಯಾರಿಗೋಸ್ಕರ? ಈ ರಾಜ್ಯಕ್ಕೋಸ್ಕರ, ಕನ್ನಡಕ್ಕೋಸ್ಕರ, ಕರ್ನಾಟಕಕ್ಕೋಸ್ಕರ. ಒಂದು ದಿವಸ ಜನ ಭದ್ರವಾಗಿ ನಿಂತು ಕೆಲಸ ಮಾಡಬೇಕು. ಆವಾಗಲೇ ಅದಕ್ಕೊಂದು ಗೌರವ, ಶಕ್ತಿ ಬರುತ್ತೆ. ಸುಮ್ಮನೆ ಇವೆಲ್ಲ ಹೇಳ್ಕೊಂಡು ಇದಕ್ಕೊಂದು ಕತೆ ಕಟ್ಕೊಂಡು ಮಾತಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ನಾಡಿನ ಸಮಗ್ರ ಕನ್ನಡಿಗರು ಬಂದ್ನಲ್ಲಿ ಭಾಗವಹಿಸಬೇಕು. ಬಂದ್ 22 ಆಗಲೇಬೇಕು. ಕರ್ನಾಟಕ ರಾಜ್ಯದಲ್ಲಿ ನನ್ನ ಪ್ರಕಾರ ನಾವೇ ಒಂದು 50 ಕರ್ನಾಟಕ ಬಂದು, ಒಂದು 10 ಬೆಂಗಳೂರು ಬಂದು ಮಾಡಿದ್ದೀವಿ. ಈ ಸಾರಿ ಕರ್ನಾಟಕ ಬಂದು ಇದು ಸಮಗ್ರ ಕರ್ನಾಟಕದ ಬೇಡಿಕೆಗಳ ಬಗ್ಗೆ ಬಂದ್. ಬೆಳಗಾವಿ ಮರಾಠಿಗಳ ಗೂಂಡಾಗಿರಿ, MESನವರ ದರ್ಪ, ಇದನ್ನು ವಿರೋಧಿಸೋದಕ್ಕೆ. ಮಹದಾಯಿ, ಕಳಸಾ ಬಂಡೂರಿ ಇದು ಬೇಗ ಆಗಬೇಕು ಅಂತ. ಮೇಕೆದಾಟ್ ಬಹಳ ಬೇಗ ಆಗಬೇಕು ಅಂತ. ಬೆಂಗಳೂರು, ಗ್ರೇಟರ್ ಬೆಂಗಳೂರು ಬೇಡ, 4 ಭಾಗ ಮಾಡಬೇಡ ಅಂಥೇಳಿ. ಪರಭಾಷೆಯವರ ದಾಳಿ ಜಾಸ್ತಿ ಆಗಿದೆ ಅಂಥೇಳಿ. ಈ ಥರ ಸಮಗ್ರ ಕರ್ನಾಟಕದ ಬೇಡಿಕೆಗಳನ್ನು ಮಂಡಿಸಿ ಕನ್ನಡ ಒಕ್ಕೂಟ ಬಂದ್ಗೆ ಕರೆ ಕೊಟ್ಟಿದ್ದೇವೆ. ಕನ್ನಡ ಒಕ್ಕೂಟ ಇವತ್ತೇ ಬಂದ್ಗೆಲ್ಲ ಕೊಡ್ತಾ ಇರೋದು. ಸುಮಾರು 16 ಬಂದ್ಗಳನ್ನು ಕರ್ನಾಟಕ ಒಕ್ಕೂಟದ ಮುಖಂಡರುಗಳಾದಂಥ ಸಾರಾ ಗೋವಿಂದ್, ಶಿವರಾಮೇಗೌಡರು, ಪ್ರವೀಣ್ ಕುಮಾರ್ ಶೆಟ್ಟಿ, KR ಕುಮಾರ್, ಮಂಜುನಾಥ್ ದೇವ್, ಗಿರೀಶ್ ಗೌಡ್, ಈ ಥರ ಅನೇಕ ಮುಖಂಡರುಗಳು ಸೇರಿ ಯಾವಾಗಲೂ ಬಂದ್ಗೆ ಕರೆ ಕೊಡ್ತಕ್ಕಂಥದ್ದು. ಯಾವತ್ತೂ ಇಲ್ಲದ ಪರಿಸ್ಥಿತಿ ಎಂದೂ ಯಾವ ಸಂದರ್ಭದಲ್ಲಿ ಪರಿಸ್ಥಿತಿ ಇವತ್ತು ಒದಗ್ತು. ನಾವು ಬಂದ್ಗೆ ಬೆಂಬಲ ಕೊಡಿ ಅಂಥೇಳಿ ಬೀದಿಯಲ್ಲಿ ಪ್ರಚಾರ. ನಿಮಗೆ ಗೊತ್ತಿರ್ಬೋದು, ಹೋದ ಸಾರಿ ನಾವು ಪ್ರಚಾರಕ್ಕೆ ಹೊರಟಾಗ ನೀವೇ ಮಂತ್ರಿ ಮಹಲ್ ಹತ್ರ ಬಂದ್ರಿ. ಮಂತ್ರಿ ಮಹಲ್ ಹತ್ರ ಬಂದಿದ್ದಾರೆ, ಓರಾಯಿನ ಹತ್ರ ಬಂದಿದ್ದೀರಿ. ಎಲ್ಲ ನೀವೇ ನೋಡಿದ್ರಿ, ನೀವೇ ಮಾಡಿದ್ರಿ. ಆವಾಗ ಯಾರೂ ನಮ್ಮನ್ನು ಅಡ್ಡಿ ಇಲ್ಲ, ಯಾವ ಪೊಲೀಸ್ ಕಮಿಷನರು ಅಡ್ಡಿ ಇಲ್ಲ. ಇದು ನೀವು ಮಾಡಬೇಡಿ ಎನ್ನುವ ಧೋರಣೆಯಲ್ಲಿ ಇವತ್ತು ನಮ್ಮ ಪ್ರಚಾರದ ವಾಹನವನ್ನು ತಡೆದು ನಮ್ಮನ್ನು ಅಲ್ಲಿಂದ ಬಂಧನ ಮಾಡಿ ಹೈದರಾಬಾದ್ ತಂದಿಟ್ಟು, ಇದು ಅನ್ಯಾಯ ಅನ್ನೋದನ್ನು ಪೊಲೀಸ್ ಕಮಿಷನರಿಗೆ ನಾವು ಹೇಳೋಕ್ಕೆ ಬಂದಿದ್ದೀವಿ. ಮುಖಾಮುಖಿ ಹೇಳಿದ್ದೀವಿ, ಅನ್ಯಾಯ ಇದು. ಹಿಂದೆ ಇದ್ದಂಥ ಫಸ್ಟ್ ಪೊಲೀಸ್ ಕಮಿಷನರ್ ಚಾಂಡಿ ಅವರಿಂದ ನಾವು ಬಂದಿದ್ದೀವಿ, ಎಲ್ಲರ ಹತ್ರ ಮಾತಾಡಿದ್ದೀವಿ. ಈ ಥರ ನಿಮ್ಮ ಧೋರಣೆ ಸರಿಯಲ್ಲ. ನೀವು ಸ್ವಲ್ಪ ತೀರಾ ಸ್ಟಿಫ್ ಆಗಬಾರ್ದು, ಕಬ್ಬಿಣದ ದೊಣ್ಣೆ ಇದ್ದಂಗೆ ಇರಬಾರ್ದು, ಸ್ವಲ್ಪ ರಬ್ಬರ್ ಥರ ಇರಬೇಕು ನೀವು ಅಂತಲೂ ಹೇಳ್ದು. ಸ್ವಲ್ಪ ಇದಿರಬೇಕಾಗುತ್ತೆ ಅಂತ. ಅಲ್ಲಿವರೆಗೂ ಅವ್ರು ನಕ್ಕಿರಲಿಲ್ಲ. ಅಲ್ಲಿವರೆಗೂ ಏನು ಭಾರಿ ಕಠಿಣವಾಗಿ ನಮ್ಮನ್ನು ನೋಡ್ತಾ ಇದ್ರು. ನಾನು ಯಾವಾಗ ರಬ್ಬರ್ ಥರ ಇರಬೇಕು ಅಂದೆ, ಆವಾಗ ನಗಕತ್ಬಿಟ್ರು ಅವರು. ಆವಾಗ ನಗಕತ್ತು. ಅಲ್ಲಿವರೆಗೂ ಅವ್ರು ನಗುವೇ ಇರಲಿಲ್ಲ. ನಾನು ನೋಡ್ತಾ ಇದ್ದೆ, ಏನಪ್ಪ ನಗ್ತಾ ಇಲ್ವಲ್ಲ ಅಂತ. ನಾನು ಸುಮಾರು
ಬೆಂಗಳೂರು ನಗರದಲ್ಲಿ ಫಸ್ಟ್ ಕಮಿಷನರ್ನು ನಾನು ನೋಡಿದ್ದೀನಿ, ಚಾಂಡಿಯವ್ರನ್ನ ಮೊದಲನೇ ಕಮಿಷನರು. ಆಯಿತಾ, ಇವತ್ತು ಈ ಪರಿಸ್ಥಿತಿ ಇದೆಯಲ್ಲ, ಇದು ಪ್ರಜಾತಂತ್ರ ವ್ಯವಸ್ಥೆಗೆ ಕೆಟ್ಟ ಪರಿಣಾಮ ಮತ್ತು ಕನ್ನಡದ ಹೋರಾಟಕ್ಕೆ ಇದು ಬಹಳ ಕೆಟ್ಟ ಚಿಂತನೆ. ಆದರೆ ನೇರವಾಗಿ ಹೇಳಿದ್ದೀವಿ, ಯಾವ ಕಾರಣಕ್ಕೂ ಕರ್ನಾಟಕ ಬಂದ್ ನಿಲ್ಲೋದಿಲ್ಲ. ಕರ್ನಾಟಕ ಬಂದ್ ಮಾಡ್ತೀವಿ. ನೀವು ಏನು ಬೇಕಾದರೂ ಮಾಡಿ, ಏನಾದರೂ ಮಾಡಿ ಅಂತೇಳಿ ಪೊಲೀಸ್ ಕಮಿಷನರ್ ಅವರಿಗೆ ನೇರವಾಗಿ ನೇರ ಮಾತಾಡಿ ಬಂದಿದ್ದೇವೆ. ನಗದೆ ನಗ್ತಾರೆ ಮಾತಾಡಿ. ಎಲ್ಲಿದೆ SSLC? ಯಾರು ಹೇಳಿದವ್ರು ನಿಮಗೆ? 22 ಎಕ್ಸಾಮ್ ಇಲ್ಲ, ಇದಿರೋದು ಟ್ಯಾಬ್ಲೇಷನ್ನು. ನನಗೆ ಗೊತ್ತಿಲ್ವಾ? ಓಹೋ, ನಾವೆಲ್ಲ ಏನೋ ನಾವು ಏನು ತಿಳ್ಕೊಂಬಿಟ್ರಿ ನೀವು? ಒಳ್ಳೆ ಕತೆ. ನೀವು ಬರೀ ಎಕ್ಸಾಮಿನೇಷನ್ನು ಎಲ್ಲಿದೆ? ಕಂಪ್ಲೀಟ್ ಪೇಪರ್ ವ್ಯಾಲ್ಯೂಯೇಷನ್ ಮುಂದೆ. ಈಗ ಇದ್ದಿದ್ದಾಗ ಕರೋನಾ ಇದ್ದಾಗ 2 ದಿವಸ ಮುಚ್ಚಿದ್ರಿ ಶಾಲಾ ಕಾಲೇಜುಗಳು. ಯಾರಿಗೋಸ್ಕರ? ಈ ರಾಜ್ಯಕ್ಕೋಸ್ಕರ, ಕನ್ನಡಕ್ಕೋಸ್ಕರ, ಕರ್ನಾಟಕಕ್ಕೋಸ್ಕರ. ಒಂದು ದಿವಸ ಜನ ಭದ್ರವಾಗಿ ನಿಂತು ಕೆಲಸ ಮಾಡಬೇಕು. ಆವಾಗಲೇ ಅದಕ್ಕೊಂದು ಗೌರವ, ಶಕ್ತಿ ಬರುತ್ತೆ. ಸುಮ್ಮನೆ ಇವೆಲ್ಲ ಹೇಳ್ಕೊಂಡು ಇದಕ್ಕೊಂದು ಕತೆ ಕಟ್ಕೊಂಡು ಮಾತಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ನಾಡಿನ ಸಮಗ್ರ ಕನ್ನಡಿಗರು ಬಂದ್ನಲ್ಲಿ ಭಾಗವಹಿಸಬೇಕು. ಬಂದ್ 22 ಆಗಲೇಬೇಕು.